ಇಲ್ಲ ಎಕ್ಸಿಟ್ ಪೋಲ್ ಯಾವತ್ತೂ ಸತ್ಯ ಆಗಲಿಲ್ಲ. ನೀವೇ ನೋಡಿರ್ಬೋದು. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಏನು ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅಂತ ತೋರಿಸಿದ್ರಿ. ಆ ಬಿಜೆಪಿ ಬಂತು, ಕೇಳಿ, ಬಿಜೆಪಿ ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಬಿಜೆಪಿ ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಮ್ಮಕ್ಕಾಗಲ್ಲ, ಅದು ಬೇರೆ ಥರನೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ನಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಇಟ್ಕೊಳ್ತೀವಿ. ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಸರ್. ಅದು ಮಾಮೂಲಿ, ಸಹಜ. ಎಲ್ಲ ಅಭಿಮಾನಿಗ ಪ್ರಸಾದ್ ಹಬ್ಬ ಅವರು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಕೊಂಡಿದ್ದಾರೆ. ಆಸಿಫ್ ಸೇಠ್ ನಿಂತಿದ್ದಾರೆ. ಆಸಿಫ್ ಸೇಠು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಳ್ಳೋದು ಸಹಜ ತಾನೆ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಈಗ ಬಿಜೆಪಿ ಅವರಿಗೆ ನಿನ್ನೆನೇ ಮಾಧ್ಯಮದಲ್ಲಿ ಹೇಳಿದ್ದೆ ನಾನು. ಈ ಪ್ರಶ್ನೆ ಯಾರು ಕೇಳಬೇಕು? ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದು? ಈಗ ಬಿಹಾರ್ ಚುನಾವಣೆ ಇತ್ತು, ಬಗರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳ್ರಿ. ನೆನ್ನೆ ಈ ಒಂದಿನ ಚುನಾವಣೆಗೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ. ಅದು ಕ್ಯಾಪಿಟಲ್ ಸಿಟಿ, ಆ ಘಟನೆ ಆಗಬಾರ್ದಾಗಿತ್ತು. ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನೂ 20 ಜನ ಹಾಸ್ಪಿಟಲ್ ಇದ್ರು, ಅದರಲ್ಲಿ ಇನ್ನೂ 12 ಜನ ಸೀರಿಯಸ್ ಆಗಿದ್ದಾರಂತೆ. ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸತ್ತಿರೋರನ್ನ 8 ಜನ ಸತ್ತಿದ್ದಾರೆ. ಆ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಾವು ಪೊಲಿಟಿಕಲ್ಗೋಸ್ಕರ, ನಾನು ಹೇಳ್ತೀನಲ್ಲ ಸರ್, ಪೊಲಿಟಿಕಲ್ ಕೋಸ ಆಗಿದೆ ಅಂತ ನಡೀತಾ ಇದೆ, ಅಲ್ಲಿ ಇಲ್ಲಿ ಗುಸಪುಸು ಅಂತ ಮಾತು ನಡೀತಾ ಇದೆ. ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಅದು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಬದುಕಲ್ಲ. ನಾವೆಲ್ಲ ಒಂದಿನ ಎಲ್ಲ ಹೋಗ್ಲೇಬೇಕು. ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ, ನಾನು ಪ್ರಧಾನಮಂತ್ರಿ ಆಗಿ ಮುಂದುವರ್ತೀನಿ ಅಂತಲ್ಲ. ಒಂದಿನ ಎಲ್ಲ ಹೋಗ್ಲೇಬೇಕಾಗಿದೆ ಸರ್. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.